ಜನಸಾಮಾನ್ಯರು ಏನು ಮಾಡ್ಬೇಕಂದ್ರೆ ಅವರ ಅವರ ಮತ ಯಾವಾಗ ಕರೆಕ್ಟ್ ಆಗಿರ್ತೈತಲ್ಲ ಅವಾಗ ಅಂದಿನ ಮುಂದಿನ ಭವಿಷ್ಯ ನಮ್ದು ಏನಾಗ್ತೈತೆ ಅಂತಂದ್ರೆ ಯುಗಾದಿಯ ಸಂಭ್ರಮದ ಆಚರಣೆಯನ್ನು ಅನುಭವಿಸೋಕೆ ನಾವು ಸಾಧ್ಯ ಆಗ್ತದೆ. ನಮಸ್ತೆ ಕರ್ನಾಟಕ, ಎಲ್ಲರಿಗೂ ಮುಂಚಿತವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದರಾ ಬೇಂದ್ರೆಯವರ ಕವಿವಾಣಿಯಂತೆ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ ಅಂತಕ್ಕಂಥದ್ದು. ಹೀಗೆ ಯುಗಾದಿ ಅಂತಂದರೆ ಹೊಸ ಸಂವತ್ಸರವು ಹರ್ಷದಾಯಕವಾಗಿರಲಿ ಎಂದು ಸಂಭ್ರಮಾಚರಣೆಯಿಂದ ಆಚರಿಸ್ತಕ್ಕಂತಹ ಹಬ್ಬವನ್ನು ನಾವು ಯುಗಾದಿ ಅಂತೇಳಿ ಕರಿತೇವೆ. ಭಗವದ್ಗೀತೆಯಲ್ಲೂ ಕೂಡ ನಾವು ಯುಗಾದಿಯ ಹಿನ್ನೆಲೆಯನ್ನು ಕಾಣ್ತೇವೆ. ಇದರಲ್ಲಿ ಭಗವದ್ಗೀತೆಯ ವಾಣಿಯಂತೆ ಋತುನಾಂ ಕುಸುಮಾಕರಃ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಋತುಗಳ ರಾಜ ವಸಂತನ ಆಗಮನವನ್ನು ನಾವು ಯುಗಾದಿ ಅಂತೇಳಿ ಆಚರಿಸ್ತೇವೆ. ಈ ಯುಗಾದಿ ಹಬ್ಬದ ಹಿನ್ನೆಲೆಯನ್ನು ನಾವು ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಹಾಗೆ ಮಹಾಪುರಾಣಗಳಲ್ಲಿಯೂ ಕೂಡ ಕಾಣ್ಬೋದು. ಅವು ಯಾವ ರೀತಿ ಅದಾವ ಅಂತಕ್ಕಂಥದ್ದನ್ನು ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ, ಬರ್ರಿ. ಚೈತ್ರೇ ಮಾಸಿ ಜಗದ್ಬ್ರಹ್ಮಾಸ ಸಜ್ರ ಪ್ರಥಮೇ ಹನಿ ಎಂಬ ಶ್ಲೋಕದ ಪ್ರಕಾರ ಬ್ರಹ್ಮದೇವನು ಚೈತ್ರ ಮಾಸದ ಮೊದಲ ದಿನ ಸೂರ್ಯೋದಯ ಸಮಯದಲ್ಲಿ ಈ ಜಗತ್ತನ್ನು ಸೃಷ್ಟಿಸಿದರೆಂದು ನಂಬಿಕೆ ಇದೆ. ಆ ದಿನವೇ ಗ್ರಹಗಳು, ನಕ್ಷತ್ರಗಳು, ಋತುಗಳು ಮತ್ತು ವರ್ಷಗಳ ಕಾಲಗಣನೆ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಅಸುರಿ ಶಕ್ತಿಯ ವಿರುದ್ಧ ಸಾತ್ವಿಕ ಶಕ್ತಿಯ ವಿಜಯವೇ ಯುಗಾದಿಯ ವೈಶಿಷ್ಟ್ಯ. ಈ ದಿನ ಶ್ರೀರಾಮನು ರಾವಣನನ್ನ ಸಂಹರಿಸಿ ಅಯೋಧ್ಯೆಗೆ ಮರಳಿ ರಾಮರಾಜ್ಯವನ್ನು ಆರಂಭಿಸಿದ ದಿನ ಎಂದು ಹೇಳಲಾಗುತ್ತದೆ. ಅಂದು ಅಯೋಧ್ಯೆಯ ಜನರು ಮಂಗಳ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಪಂಚಾಂಗ ಶ್ರವಣ ಕೇಳಿ ಮನೆಗಳ ಮುಂದೆ ವಿಜಯ ಪತಾಕೆಗಳನ್ನು ಹಾರಿಸಿ ಸಂಭ್ರಮಿಸಿದರು. ಇದೇ ಸಂಭ್ರಮದ ನೆನಪಿಗಾಗಿ ಇಂದು ಕೂಡ ಯುಗಾದಿಯ ದಿನ ಮನೆಗಳನ್ನು ತೋರಣಗಳಿಂದ ಅಲಂಕರಿಸಿ ಹಬ್ಬವನ್ನು ಆಚರಿಸುತ್ತಾರೆ. ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನು ಕದ್ದು ಸಮುದ್ರದ ಆಳದಲ್ಲಿ ಮುಚ್ಚಿಡಲು ಮಹಾವಿಷ್ಣು ಅವನನ್ನು ಕೊಂದು ವೇದಗಳನ್ನು ರಕ್ಷಿಸಿದ್ದು ಈ ಚೈತ್ರ ಮಾಸದ ಮೊದಲ ದಿನವಾಗಿತ್ತು. ಆದಿತ್ಯ ತನ್ನ ಕಿರಣಗಳನ್ನ ಮೊದಲ ಬಾರಿಗೆ ಭೂಮಿಗೆ ಸ್ಪರ್ಶಿಸಿದ ದಿನವೂ ಆಗಿದೆ. ಈ ದಿನವನ್ನೇ ವಸಂತ ಕಾಲ ಹಾಗೂ ಪ್ರಕೃತಿಯ ಹಬ್ಬ ಎಂದು ಕರೆಯುತ್ತಾರೆ. ಮಹಾಭಾರತ ಯುದ್ಧದ ನಂತರ ಪಾಂಡವರು ಭೂಮಿಯ ಮೇಲೆ ಧರ್ಮವನ್ನ ಪುನಃ ಸ್ಥಾಪಿಸಿದರು. ಯುದ್ಧ ಮುಗಿದ ನಂತರ ಧರ್ಮರಾಜ ಯುಧಿಷ್ಠಿರನು ಹಸ್ತಿನಾಪುರದ ರಾಜನಾಗಿ ಪಟ್ಟಾಭಿಷೇಕಗೊಂಡನು. ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೊಸ ಯುಗ ಆರಂಭವಾಗಿದೆ ಎಂದು ಘೋಷಿಸುತ್ತಾರೆ. ಅರ್ಥಾತ್ ಅಧರ್ಮದ ಅಂತ್ಯ, ಧರ್ಮದ ಆರಂಭ, ಇದನ್ನೇ ಹೊಸ ಯುಗದ ಆರಂಭ ಎಂದು ಕಾಣುತ್ತೇವೆ. ಮಹಾಭಾರತದಲ್ಲಿ ಧರ್ಮಯುಗ ಆರಂಭವಾದಂತೆ ನಮ್ಮ ಜೀವನದಲ್ಲೂ ಪ್ರತಿ ಯುಗಾದಿ ಹೊಸ ಆರಂಭದ ಸಂಕೇತವಾಗಿದೆ. ಆದ್ದರಿಂದ ಯುಗಾದಿಯ ದಿನ ಜನರು ಹೊಸ ಸಂಕಲ್ಪವನ್ನ ಮಾಡಿ ಹೊಸ ವರ್ಷವನ್ನ ಸ್ವಾಗತಿಸುತ್ತಾರೆ. ಕನ್ನಡದ ಮಹಾಕವಿ ಕುವೆಂಪು ಅವರು ಹೇಳಿದಂತೆ, ಜೀವನವೆಲ್ಲ ಬೇವು ಬೆಲ್ಲ, ಕಷ್ಟ ಮತ್ತು ಸುಖ ಎರಡೂ ಜೀವನದ ಭಾಗ. ಆದ್ದರಿಂದ ಹೊಸ ಕನಸುಗಳೊಂದಿಗೆ, ಹೊಸ ಆಶಯಗಳೊಂದಿಗೆ ಹೊಸ ವರ್ಷದ ಸ್ವಾಗತ ಮಾಡೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಾವು ಎಲ್ಲ ರೀತಿಯ ಹಬ್ಬಗಳನ್ನು ನೋಡೋದಾದ್ರೆ ಅವು ಕೇವಲ ಆಚರಣೆಗಳಿಗಾಗಿ ಅವು ಏನಪ್ಪ ಅಂತಂದ್ರೆ ಬಂದ್ಬಿಟ್ಟವು. ಕೇವಲ ಅವನ್ನ ಆಚರಣೆಗಳಿಗಾಗಿ ನಾವು ಕಾಣುತ್ತೇವೆ. ಅದರ ಮಹತ್ವ ಏನು, ಅದರದ ಇತಿಹಾಸ, ಅದರ ಹಿನ್ನೆಲೆಯನ್ನು, ಅದು ಏನು ತಿಳಿಸ್ಕೊಡ್ತೈತಿ ಅಂತಕ್ಕಂಥದ್ದನ್ನು ಯಾರೂ ಕೂಡ ವಿಚಾರಿಸುವಂತಹ ಪ್ರಜ್ಞಾವಂತರು ಯಾರೂ ಇಲ್ಲ. ಹೀಗಾಗಿ ಅವು ಕೇವಲ ಒಂದು ದಿನದ ಆಚರಣೆಗಾಗಿ ಸೀಮಿತವಾಗಿಬಿಟ್ಟವು. ಹೀಗಿರುವಾಗ ನಿಜವಾದ ಯುಗಾದಿ, ಈಗ ಯುಗಾದಿ ಹಬ್ಬದ ಆಚರಣೆ ಐತಿಲ್ಲ, ಅದರ ಯುಗಾದಿಯ ಮಹತ್ವ ಏನು ಅಂತಕ್ಕಂಥದ್ದನ್ನು ತಿಳಿಬೇಕಾಗ್ತದೆ. ಈಗ ಹಾಗಾದರೆ ಯುಗಾದಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಅಧರ್ಮದ ವಿರುದ್ಧ ಧರ್ಮದ ಜಯಭೇರಿಯ ಸಂಭ್ರಮವನ್ನು ನಾವು ಏನಂತ ಕರಿತೀವಿ, ಯುಗಾದಿ ಅಂತೇಳಿ ಕರಿತೀವಿ. ಹೀಗಿರುವಾಗ ನಮ್ಮ ಭವಿಷ್ಯದ ಯುಗಾದಿ ಯಾವಾಗ ಆಗ್ತೈತಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದಾಗ ನಿಜವಾದ ರಾಜಕೀಯ ವ್ಯವಸ್ಥೆ ಸರಿಯಾಗಿದ್ದಾಗ ನಮ್ಮ ಭವಿಷ್ಯದ ಯುಗಾದಿ ಪ್ರಾರಂಭವಾಗ್ತೈತಿ ಅಂತಕ್ಕಂಥದ್ದು. ಹೀಗಿರುವಾಗ ನೀವು ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಕಂಡಿರ್ಬೋದು, ಏನಪ್ಪ ಅಂತಂದ್ರೆ ಯುವಕರಿಗೆ ಸರಿಯಾಗಿರ್ತಕ್ಕಂತಹ ಉದ್ಯೋಗಗಳಿಲ್ಲ, ಹಾಗೆಯೇ ರೈತರು ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಿಲ್ಲ. ಹೀಗೆ ಅನೇಕ ವಿಚಾರಗಳಲ್ಲಿಯೂ ಮಹಿಳೆಯರ ಮೇಲೆ ದೌರ್ಜನ್ಯವಾಗಿದೆ. ದೌರ್ಜನ್ಯಗಳಿಗೆ ಸರಿಯಾದ ಶಿಕ್ಷೆಗಳಿಲ್ಲ. ಯಾರು ದೌರ್ಜನ್ಯ ಮಾಡ್ತಾರಲ್ಲ ಅಂಥವ್ರಿಗೆ ಸರಿಯಾದ ಶಿಕ್ಷೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯೇ ಇಲ್ಲ. ಇಂಥ ವ್ಯವಸ್ಥೆ ಇರುವಾಗ ಜನರಿಗೆ ಒಂದು ಕ್ಷಣ ಅನ್ನಿಸ್ಬೇಕು, ಏನಪ್ಪ ಅಂತಂದ್ರೆ ಇಂತಹ ಅಮಾನವೀಯ ಕ್ರೂರ ಕೃತ್ಯಗಳಿಂದಾಗಿ ಹೊರಬರಬೇಕಲ್ಲ ಮನುಷ್ಯ. ಹೀಗಿರುವಾಗ ಮನುಷ್ಯ ಪ್ರಜ್ಞಾವಂತನಾಗಬೇಕಾಗೈತಿ. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದ್ರೆ, ಮತ್ತು ಜನಸಾಮಾನ್ಯರು ಏನು ಮಾಡ್ಬೇಕಂದ್ರೆ ಅವರ ಅವರ ಮತ ಯಾವಾಗ ಕರೆಕ್ಟ್ ಆಗಿರ್ತೈತಲ್ಲ ಅವಾಗ ಅಂದಿನ ಮುಂದಿನ ಭವಿಷ್ಯ ನಮ್ಮದು.
ಏನಾಗ್ತೈತಪ್ಪ ಅಂತಂದ್ರೆ ಯುಗಾದಿಯ ಸಂಭ್ರಮದ ಆಚರಣೆಯನ್ನು ಅನುಭವಿಸೋಕೆ ನಾವು ಸಾಧ್ಯ ಆಗ್ತೈತಿ ಅಂತಕ್ಕಂಥದ್ದನ್ನು ಈ ಯುಗಾದಿ ಸಂಭ್ರಮ ಆಚರಣೆಯಲ್ಲಿ ನಾನು ನಿಮ್ಗೆ ನನಗೆ ತಿಳಿದ ಮಟ್ಟಿಗೆ ಇಂಥ ವಿಚಾರಗಳನ್ನು ನಿಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಹೀಗೇ ಇಷ್ಟು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನಮಸ್ಕಾರಗಳು.